ಈಗ ಇರುವಂತಹ ಯಕ್ಷ ಪ್ರಶ್ನೆ. ಇನ್ನು ಮಲೆನಾಡಿನಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ತೀರ್ಥಹಳ್ಳಿ ಭಾಗದಲ್ಲಿ ಭಾರೀ ಮಳೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ತೀರ್ಥಹಳ್ಳಿಯ ಪ್ರಮುಖ ಸಂಪರ್ಕ ಕೊಂಡಿ ಕಟ್ಟಾಗಿದೆ. ಮಳೆಗೆ ಕಡೆಮನೆ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸೇತುವೆ ಮುಳುಗಡೆ ಆಗಿದೆ. ಹಳ್ಳಿಗಳ ರಸ್ತೆ ಸಂಪರ್ಕವೂ ಕೂಡ ಕಡಿತ ಮಾಡಲಾಗಿದೆ. ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು. ಹೀಗೆ ಒಂದು ಕಡೆ ಮಳೆ ಆಗಿಲ್ಲ ಅಂತಂದ್ರೆ ಒಂದು ಸಮಸ್ಯೆ, ಇಲ್ಲ ಮಳೆ ಆಯಿತು ಅಂತಂದ್ರೆ ಈ ತರ ಸಮಸ್ಯೆ. ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ. ಹಾಗಾಗಿ ಈಗ ಮಲೆನಾಡು ಭಾಗದಲ್ಲಿ ಏನು ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಇದರಿಂದ ಆಗ್ತಾ ಇರುವಂಥದ್ದು ಒಂದು ಕಡೆ ಗುಡ್ಡ ಕುಸಿದ, 3 ಬಲಿಯಾದರು. ಮತ್ತೊಂದು ಕಡೆ ಈ ರೀತಿಯಾಗಿ ನೋಡಿ, ಅಲ್ಲಿ ಶಾಲಾ ಮಕ್ಕಳು, ಸ್ಕೂಲ್ ಮಕ್ಕಳು ಕೂಡ ಅಲ್ಲಿ ಓಡಾಡಲಿಕ್ಕೆ ಪರದಾಡ್ತಿದ್ದಾರೆ. ಕಾರಣ ಏನು ಅಂತಂದರೆ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದೆ. ರಸ್ತೆಗಳಲ್ಲಿಯೂ ಕೂಡ ಸೇತುವೆ ಕೂಡ ಜಲಾವೃತ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದರಿಂದ ಸಣ್ಣ ಪುಟ್ಟ ಮಕ್ಕಳು, ಶಾಲೆಗೆ ಹೋಗುವಂಥ ಮಕ್ಕಳೆಲ್ಲ ಹೇಗೆ ಅಲ್ಲಿಂದ ಓಡಾಡಲಿಕ್ಕೆ ಸಾಧ್ಯ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಇಲ್ಲಿ ಕಡೆಮನೆ ಸೇತುವೆ ಅಂತ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅದರ ಜೊತೆಗೆ ಮುಳುಗಡೆ ಆಗೋಗಿದೆ. ಹಾಗಾಗಿ ಸುತ್ತಮುತ್ತ ಇರುವಂಥ ಹಳ್ಳಿಗಳ ಜನ ಏನಿದ್ದಾರೆ ಇಲ್ಲಿ ಓಡಾಡಲಿಕ್ಕೆ ಈಗ ಪರದಾಡ್ತಿದ್ದಾರೆ.